ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಲ್ಲಿ ಈ ಕಡೆ ರತ್ನ ಅಣ್ಣ ಜೋರಾಗಿ ಕಿಚ್ಬಿಡಿ ಅಣ್ಣ, ಬೀಗರು ಒಳಗಡೆ ಇದ್ದಾರೆ, ನೀವೇನಾದ್ರು ಜೋರಾಗಿ ಕಿಚ್ಚಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಗೊತ್ತಾಗಲಿ ಬಿಡಮ್ಮ, ನೀವು ಮಾಡಿರೋ ಕರ್ಮಕ್ಕೆ ಅಂಡಕ್ಕೊಳಗು ಅಲ್ಲ ಸಾಲ ತೊಗೊಂಡಿರೋ ತಿರ್ಸೋಕೆ ನಿನ್ನ ಗಂಡಂಗೆ ಗೊತ್ತಾಗಲ್ವಾ ಅಂತೇಳಿ ಬೈತಿರ್ಬೇಕಾದ್ರೆ ಅಸಲು ಈ ಕಡೆ ಭದ್ರ ಕೂಡ ಎಂಟ್ರಿ ಆಗ್ತಾನೆ. ಯಾರಾದರೂ ಜೋರಾಗಿ ಮಾತಾಡ್ತಿರೋದು ಅಂತ ಹೇಳ್ಬಿಟ್ಟು ಭದ್ರ ಕೂಡ ಬಂದಾಗ ತುಂಬ ಅವನು ಕೋಪದಿಂದ ಬರ್ತಾನೆ. ಅಯ್ಯೋ ಸರ್ ನೀವು ಇಲ್ಲೇ ಇದ್ದೀರಾ, ನನಗೆ ಗೊತ್ತಾಗಿಲ್ಲ ಯಜಮಾನ್ರೆ ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳ್ತಿರ್ತಾನೆ. ರತ್ನ ನೋಡು, ನಿನ್ನ ಗಂಡಂಗೆ ನಿಧಾನವಾಗಿ ಆರಾಮಾಗಿ ಸಾಲ ತೀರ್ಸೋದಕ್ಕೆ ಕೇಳು, ನನಗೆ ಏನೂ ಅರ್ಜೆಂಟ್ ಇಲ್ಲ. ಅಯ್ಯೋ ನೀವು ಒಳಗಡೆ ಇದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದಿದ್ರೆ ಭದ್ರ ಅವರ, ನಾವು ನಿಮ್ಮ ಹತ್ರಕ್ಕೆ ಈ ಮನೆ ತನಕ ಬರ್ತಾನೆ ಇರಲಿಲ್ಲ. ನಿನ್ನ ಗಂಡಂಗೆ ಹೇಳು ರತ್ನ, ಅವನಿಗೆ ಯಾವಾಗ ಬೇಕೋ ಅವನಿಗೆ ಅವಾಗ ಕೊಡೋದಕ್ಕೆ ಕೇಳು, ನಾನು ಏನೂ ಕೇಳಲ್ಲ, ಅರ್ಜೆಂಟ್ ಏನಿಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಉಲ್ಟಾ ಹೊಡಿತಾ ಇರ್ತಾನೆ. ರತ್ನನ ಹತ್ರ ತುಂಬ ಜೋರಾಗಿ ಮಾತಾಡ್ತಾ ಇರ್ತಾನೆ. ನಿನ್ನ ಗಂಡಂಗೆ ದುಡ್ಡು ಕೊಡೋದಕ್ಕೆ ಕೇಳು, ಸಾಲ ತೀರ್ಸೋಕೆ ಕೇಳು ಅಂತ ಹೇಳಿ ಅಷ್ಟೊಂದು ಖಾಲಿ ತನಕ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಭದ್ರ ನೋಡಿದ ತಕ್ಷಣ ಪ್ಲೇಟೇ ಚೇಂಜ್ ಮಾಡ್ತಾರೆ. ಭದ್ರ ಅವ್ರು ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾಗಿರಲಿಲ್ಲ, ಸರಿ ಆಯಿತು, ನಿನಗೆ ಯಾವಾಗ ಬೇಕೋ ಅವಾಗ ಸಾಲ ತೀರ್ಸೋಕೆ ಕೇಳು ನಿನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೋ ಅಷ್ಟು ಜೋರಾಗಿ ಮಾತಾಡ್ತೆ ಅಂತ ಕೇಳ್ತಾರೆ. ಏನಿಲ್ಲ ಯಜಮಾನ್ರೆ, ನಾನು ನಿನ್ನ ಹೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊಡೋದಕ್ಕೆ ಮುಂಚೆ ಇಷ್ಟೊತ್ತಿಗೆ ರತ್ನಂಗೂ ಕೂಡ ಅವಮಾನ ಆಗಿ ಅವಳಿಗೆ ಒಂಥರ ಬೇಜಾರಾದ್ಮೇಲಿಂದ ಅವಳು ಕೂಡ ತಲೆ ಬಗ್ಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಬರ್ತೀನಿ ಯಜಮಾನ್ರೆ, ಬರ್ತೀನಿ, ನೀವೇನೋ ನನಗೆ ಗೊತ್ತಾಗಲಿಲ್ಲ, ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಅಷ್ಟರಲ್ಲಿ ಈ ಕಡೆ ವಿದ್ಯಾ ಅಪ್ಪನೂ ಕೂಡ ರೋಡ್ ತುಂಬ ಹಾಡು ಹೇಳ್ಕೊಂಡು ಈ ಕಡೆ ಟಾಯ್ಲೆಟ್ ಬಾಕ್ಸ್ನ ತಲೆ ಮೇಲೆ ಇಟ್ಕೊಂಡು ಭುಜದ ಮೇಲೆ ಇಟ್ಕೊಂಡು ಅವನು ಕೂಡ ರೋಡ್ ತುಂಬ ಬರ್ತಾ ಇರ್ಬೇಕಾದ್ರೆ ಊರು ತುಂಬ ಅಸಲು ಈ ಕಡೆ ಅವ್ರು ಯಜಮಾನ್ರು ಒಬ್ಬರು ಕೇಳ್ತಾರೆ, ಏನೋ ಇದು ಏನೋ ಇಟ್ಕೊಂಡು ಹೋಗ್ತಿದ್ಯಾ ನೀನು ಅಂತ ಕೇಳಿದಾಗ, ಅಯ್ಯೋ ಇದು ಟಾಯ್ಲೆಟು ಅಂತ ಹೇಳ್ಬಿಟ್ಟು, ಅದೇ ಫಾರಿನಲ್ಲೆಲ್ಲ ಯೂಸ್ ಮಾಡ್ತಾರೆಲ್ಲ ಕುತ್ಕೊಂಡು ಅದು ಇದು ಕಣೋ ಅಂತ ಹೇಳ್ತಿರ್ತಾರೆ. ಅಲ್ಲ ಅದನ್ನೇ ನೀನು ತೊಗೊಂಡು ಹೋಗ್ತಿದ್ಯಾ ಅಂತ ಕೇಳಿದಾಗ, ಅಯ್ಯೋ ಮನೆಗೆ ಅಳಿಯಂದ್ರು ಬಂದಿದ್ದಾರೆ, ಅವರಿಗೆ ಅದನ್ನೆಲ್ಲ ಕುತ್ಕೊಂಡು ನಮ್ಮಂಗೆಲ್ಲ ಕುತ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಬರಲ್ವಲ್ಲ, ಅದಕ್ಕೆ ಇದನ್ನು ತಂದಿದ್ದೀನಿ ಅಂತೇಳಿ ಅವನು ಹೇಳ್ತಿರ್ತಾರೆ. ಒಟ್ನಲ್ಲಿ ನೀನು ಶ್ರೀಮಂತರಾಗಕ್ಕೆ ಹೊರಟಿದ್ಯಾ ಬಿಡಪ್ಪ ಅಂತೇಳಿ ಅಂದಾಗ, ಏನಣ್ಣ ಇದನ್ನೇನೋ ತೊಗೊಂಡೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಕೂಡ ಕೇಳಿದಾಗ, ಇದು ಫಾರಿನ್ ಟಾಯ್ಲೆಟ್ ಅಂತ ಹೇಳಿ ತರ್ಕೊಂಡ್ಲಾ ಅಂತ ಹೇಳ್ತಿರ್ತಾರೆ. ನಿನಗೆ ಯಾಕೆ ಈ ವಯಸ್ಸಲ್ಲಿ ಇದು ಅಂತ ಕೇಳಿದಾಗ, ನನಗೆಲ್ಲ ಕಣೋ, ಅದು ಅಳಿಯಂದ್ರು ಮನೆಗೆ ಬಂದಿದ್ದಾರೆ, ಅಳಿಯಂದ್ರಿಗೋಸ್ಕರ ಇದನ್ನು ತೊಗೊಂಡ್ಬರ್ತಿದ್ದೀನಿ ಅಂತ ಹೇಳಿ ಅಂತಾರೆ. ಅದನ್ನ ಯಾಕೆ ಹಿಂಗೆ ತೊಗೊಂಡು ಬರ್ತಿದ್ಯಾ ಅಂತ ಕೇಳಿದಾಗ, ಅಯ್ಯೋ ನಿನಗೆ ಹೆಂಗೆ ತೊಗೊಂಬಂದ್ರೆ ಏನು ಕಷ್ಟ, ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊ ಹೋಗು ಅಂತ ಕಳಿಸ್ತಾರೆ. ಅಸಲು ಈ ಕಡೆ ಭದ್ರವ್ರ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅಪ್ಪನಿಗೆ ಫ್ರೆಂಡಾಗಿ ಒಬ್ಬರು ಬಂದಿರ್ತಾರೆ. ಅವರು ಕೂಡ ಎಲ್ಲನೂ ಮಾತಾಡ್ತಾ ಇರಬೇಕಾದ್ರೆ, ಅಲ್ಲ ನಿನ್ನ ಮಗನಿಗೆ ಮದುವೆ ಮಾಡಿದೆ, ಅದನ್ನ ಯಾಕೋ ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ನೀನು, ನಾನು ನಿಮ್ಮ ಮನೆ ಸಂಬಂಧ ಮಾಡಬೇಕಂದ್ರೆ ತುಂಬ ಆಸೆ ಪಟ್ಟಿದ್ದೆ, ಅದು ಏನು ಮಾಡೋದು, ನನ್ನ ಮಗನ ಕರ್ಕೊಂಡೋಗಿ ಆಸ್ಟ್ರೇಲಿಯಾದಿಂದ ಬರೋ ಅಷ್ಟೊತ್ತಿಗೆ ನೀನು ನೋಡಿದ್ರೆ ಮಗನ ಮದುವೆನೇ ಮಾಡೇ ಮುಗಿಸ್ಬಿಟ್ಟಿದ್ಯಾ, ಒಂದು ಮಾತು ನಮಗೆ ಹೇಳಿಲ್ವ ಅಂತ ಕೇಳಿದಾಗ, ಅಯ್ಯೋ ಅದಾಗಲ್ಲ, ಅರ್ಜೆಂಟಾಗಿ ಮದುವೆ ಮಾಡೋ ಥರ ಆಗೋಯ್ತು, ಅದಕ್ಕೆ ಮಾಡಿದೆ ಅಂತೇಳಿ ಅವನು ಕೂಡ ಹೇಳ್ತಿರ್ಬೇಕಾದ್ರೆ ಅಷ್ಟೇ ಕಡೆ ಈಶ್ವರಿ ಮಗಳು ನಿಂತಿರ್ಬೇಕಾದ್ರೆ, ಯಾರಮ್ಮ ಅದು ಅಂತ ಹೇಳಿ ಅವಳು ಕೂಡ ಕೇಳ್ತಾ ಇರ್ತಾಳೆ. ಈಶ್ವರಿ ಕೂಡ ಹೇಳ್ತಿರ್ತಾರೆ, ಒಂದು ಕಾಲದಲ್ಲಿ ಇವನಿಗೆ ಟೈಲ್ಸ್ ಫ್ಯಾಕ್ಟ್ರಿ ಇತ್ತುಕೊಂಡು ತುಂಬ ದೊಡ್ಡ ಕುಲ, ಇವರು ಅರ್ಧಕ್ಕರ್ಧ ಟೈಲ್ಸ್ ಇವಂದೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟು ದೊಡ್ಡ ಕುಲನ ಅಮ್ಮ ಇವರು, ಹಾಗಿದ್ರೆ ನೀನು ಯಾಕೆ ಈ ಥರ ಇಲ್ಲ ಯೋಚನೆ ಮಾಡ್ತಿಲ್ಲ ನೀನು ಅಂತೇಳಿ ಅವಳು ಕೂಡ ಕೇಳ್ತಿರ್ಬೇಕಾದ್ರೆ, ಏನು ಯೋಚನೆ ಮಾಡಬೇಕು ಅಂತ ಈಶ್ವರಿ ಕೇಳ್ತಿರ್ಬೇಕಾದ್ರೆ, ಹಾಗಲ್ಲಮ್ಮ, ಅವರು ಭದ್ರಂಗೆ ಅವ್ರ ಮಗಳನ್ನ ತಂದ್ಕೋಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರಲ್ಲ, ನಿಮ್ಮ ಮನೆ ಸಂಬಂಧ ನಮಗೆ ಬೇಕಿತ್ತು ಅಂತ ಅಂತಿದ್ರಲ್ಲ, ಯಾಕೆ ನಾವು ಸುಭಾಷನ್ಗೆ ಆ ಹುಡುಗಿನ ತಂದ್ಕೋಬಾರ್ದು ಹೇಳು ಅಂತೇಳಿ ಈಶ್ವರಿಗೆ ಹೇಳ್ತಿರ್ಬೇಕಾದ್ರೆ ಈಶ್ವರಿ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಈಶ್ವರಿ ಮಗಳು ಕೂಡ ಹೇಳ್ತಾ ಇರ್ತಾಳೆ, ನಮ್ಮ ಹೇಗಿದ್ರೆ ನಮ್ಮ ಸುಭಾಷ್ ಯಾವುದಲ್ಲೂ ಕಮ್ಮಿ ಇಲ್ಲ, ಅಂದ ಚಂದ ಎಲ್ಲದರಲ್ಲೂ ಇದ್ದಾನೆ, ಹಂಗಿದ್ಮೇಲಿಂದ ನಾವು ಯಾಕೆ ಆ ಹುಡುಗಿನ ಕಂದ್ಕೋಬಾರ್ದು, ಆಮೇಲಿಂದ ನೀವು ಶ್ರೀಮಂತರ ಆಗ್ತೀರಾ, ಆಮೇಲಿಂದ ಸುಭಾಷ್ ತುಂಬ ಚೆನ್ನಾಗಿರ್ತಾನೆ ಅಂತ ಹೇಳಿ ಅಂದಾಗ, ನೀನು ಕೊಟ್ಟಿರೋ ಐಡಿ ಏನೋ ಒಂಥರ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಿದ್ದೆ, ಆದಷ್ಟು ಬೇಗ ಈ ಸಂಬಂಧ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಆದಷ್ಟು ಬೇಗ ಈ ಸಂಬಂಧ ಮಾತಾಡಿ ಕುದುರಿಸ್ಬಿಟ್ಟು ಆದಷ್ಟು ಬೇಗ ಸುಭಾಷ್ಗೆ ಮದುವೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ಆದರೂ ಏನೇ ಹೇಳಿ ಯಜಮಾನ್ರೆ, ನಿಮ್ಮ ಮನೆಗೆ ಸಂಬಂಧ ಬಳಸಬೇಕು ಅಂತಂದರೆ ಅವ್ರು ತುಂಬ ಪುಣ್ಯ ಮಾಡಿದ್ದಾರೆ, ಅದರಲ್ಲೂ ನಿಮ್ಮ ಬೀಗರು ಅಂತ ಅಂದರೆ ತುಂಬ ಪುಣ್ಯವಂತರು ಬಿಡಿ, ಅದರಲ್ಲೂ ನಿಮ್ಮ ಮನೆ ಸೊಸೆ ಅಂದರೆ ಈ ಮನೆಗೆ ಹೆಣ್ಣು ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಅಂತ ಹೇಳ್ತಾ ಇರ್ತಾರೆ. ಸರಿ ನನಗೆ ಬೇರೆ ಕೆಲಸ ಇದೆ, ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಈಶ್ವರಿಗೂ ಅದೇ ತಲೆಯಲ್ಲಿ ಹೊಡ್ತಾ ಇರುತ್ತೆ. ಅಸಲು ಈ ಕಡೆ ರತ್ನನೂ ಕೂಡ ಮನೆ ಒಳಗಡೆ ಹಳ್ಕೊಂಡು ಬರ್ತಾ ಇರ್ತಾಳೆ. ನೋಡಿ ಅತ್ತವ ನಿಮ್ಮ ಮಗ ಹೆಂಗೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಅವಳಿಗೂ ಹೇಳ್ತಿರ್ಬೇಕಾದ್ರೆ, ಏನಾಯ್ತು ರತ್ನಿ, ಯಾಕೆ ಹಿಂಗೆ ಅಳ್ಕೊಂಡು ಬರ್ತಿದ್ಯಾ ಅಂತ ಕೇಳಿದಾಗ, ಅಲ್ಲ ಮನೆ ಊರು ತುಂಬ ಸಾಲ ಮಾಡ್ಕೊಂಡು ಮನೆಯವರೆಲ್ಲ ಬಂದುಬಿಟ್ಟು ಮನೆ ಮುಂದೆ ಎಲ್ಲ ಜಗಳ ಆಡ್ತಿದ್ದೀರಾ, ಅದಲ್ಲ ಅಳಿಯಂದ್ರು ಮನೆಯವರೆಲ್ಲರೂ ಇದ್ದಾರೆ, ಅವ್ರ ಮುಂದೆ ನಮಗೆ ಎಷ್ಟು ಅವಮಾನ ಆಗಬೇಕು ಹೇಳಿ ಅಂತ ಹೇಳ್ತಾರೆ. ನಮಗೆ ಅವಮಾನ ಆಯಿತು ಸರಿ, ಅಳಿಯಂದ್ರು ಏನು ಮಾಡಿದ್ದಾರೆ ಹೇಳಿ, ಅವ್ರಿಗೇನು ಕರ್ಮ ಮಾಡಿದ್ದಾರೆ ಹೇಳಿ, ಈ ಥರ ಎಲ್ಲ ಅವಮಾನ ಅನುಭವಿಸೋದಕ್ಕೆ ಅಂತ ರತ್ನ ಹೇಳ್ತಿರ್ಬೇಕಾದ್ರೆ ಅಸಲು ಈ ಕಡೆ ಭದ್ರನೂ ಕೂಡ ಬರ್ತಾರೆ. ಅತ್ತೆವ್ವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತೇಳಿ ಬರ್ತಾನೆ.
ಅಲ್ಲಿ ಹತ್ರ ನನಗೆ ಗೊತ್ತು ನೀವು ಏನು ಮಾತಾಡೋಕ್ಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ರತ್ನ ಹೇಳ್ತಿರ್ಬೇಕಾದ್ರೆ, ಹಾಗಲ್ಲ ಅತ್ತವ್ವ, ನೀವು ತುಂಬ ಕಷ್ಟದಲ್ಲಿದ್ದೀರಾ ಅಂತ ನಾನು ನಿಮ್ಗೆ ಆ ಥರ ಸಹಾಯ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ನೀವು ಈ ಥರ ಎಲ್ಲ ಮನೆ ಮುಂದೆ ಎಲ್ಲ ಸಾಲ ತೊಗೊಂಡಿರೋರ ಹತ್ರ ಎಲ್ಲ ಬಂದು ಈ ಥರ ಎಲ್ಲ ಮಾತಾಡಿ ಕೇಳಿದ್ರೆ ನಿಮಗೆ ಅವಮಾನ ಆಗುತ್ತೆ. ಅದಲ್ಲದೆ ನಿಮಗೆ ಅವಮಾನ ಆದರೆ ನನಗೂ ಅವಮಾನ ಆದಂಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ದು ಎಷ್ಟೇ ಮಾವ ಏನೇನೆಲ್ಲ ಸಾಲ ಮಾಡಿದ್ದು ಅದನ್ನೆಲ್ಲ ನನಗೆ ಹೇಳಿ, ನಾನು ಸಾಲ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಭದ್ರ ಹೇಳಿದಾಗ, ಅಯ್ಯೋ ಬೇಡ 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 ಅಲ್ಲಿ ಅಂದರೆ ನೀವು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ಈ ಥರ ಹೇಳೋದಕ್ಕಂತೂ ಹೋಗ್ಬೇಡಿ. ನಾವು ಮಾಡಿರೋದು ಕರ್ಮ, ನಾವು ಮಾಡಿರೋದು ಸಾಲ ನಾವೇ ತೀರಿಸ್ಕೊತೀವಿ, ನಾವೇ ಅನುಭವಿಸ್ತೀವಿ. ನೀವು ಅದಕ್ಕೆಲ್ಲ ತಲೆ ಹಾಕೋದಕ್ಕೆ ಹೋಗ್ಬೇಡಿ ಅಂತ ರತ್ನ ಕೂಡ ಹೇಳ್ತಾ ಇರ್ತಾಳೆ. ಆಗಲ್ಲ ಅಥವಾ ನಿಮಗೆ ಮಗ ಅಂತ ಒಬ್ಬ ಇದ್ದಿದ್ದಿದ್ರೆ ಅವ್ನಿಗೆ ನೀವು ಇದೇ ಥರ ಹೇಳ್ತಿದ್ರ ಅಂತ ಕೇಳಿದಾಗ ನೀವು ಆ ಥರ ಎಲ್ಲ ಏನೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನೀವು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಆರಾಮಾಗಿ ವಿದ್ಯೆನ ನೋಡ್ಕೊಂಡು ಆರಾಮಾಗಿ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ನನಗೆ ವಿದ್ಯೆನೇ ಇಂಪಾರ್ಟೆಂಟು. ವಿದ್ಯೆನ ನೀವು ಚೆನ್ನಾಗಿ ನೋಡ್ಕೊಂಡು ಹೋದರೆ ಅಷ್ಟೇ ಸಾಕು ನನಗೆ. ಅವಳಿಗೆ ತಿಳುವಳಿಕೆ ಸ್ವಲ್ಪ ಕಮ್ಮಿನೇ ಇದೆ, ಹೌದು ಒಪ್ಕೊತೀನಿ. ಆದರೆ ಅವಳಿಗೆ ನಿಭಾಯಿಸ್ಕೊಂಡು ಅವಳಿಗೆ ತಾಳ್ಮೆಯಿಂದ ಅರ್ಥ ಮಾಡಿಸ್ಕೊಂಡು ನೀವು ಅವಳ ಜೊತೆ ಇದ್ದೀರಲ್ಲ ಅಷ್ಟೇ ಸಾಕು ನನಗೆ. ಎಷ್ಟು ದೊಡ್ಡ ಮನುಷ್ಯ ನೀವು. ಅಂಥದ್ರಲ್ಲಿ ನೀವು ಅವಳ ಜೊತೆ ಇದ್ಕೊಂಡು ಅವಳ ತಕ್ಕಂತೆಯೇ ನೀವು ಕೂಡ ಅವಳ ಸಮಾಧಾನ ಮಾಡ್ಕೊಂಡು ಅವಳ ಜೊತೆನೇ ಇದ್ದೀರಲ್ಲ ಅಷ್ಟೇ ಸಾಕು ನನಗೆ. ಅವಳನ್ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ನನಗೆ ಯಾವುದೇ ಕಾರಣಕ್ಕೂ ಅವಳನ್ನ ಕೈ ಬಿಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದೆ. ಇಷ್ಟು ದಿನ ನೀವು ಮಾಡಿರೋ ಉಪಕಾರನೇ ನನಗೆ ಅದೇ ಜಾಸ್ತಿ ಅಂತ ಅನಿಸ್ತಿದೆ. ಯಾಕಂದರೆ ಮದುವೆಗೆ ಲಗ್ನ ಫಿಕ್ಸ್ ಆಗೋದಕ್ಕಿಂತ ಮುಂಚೆ ನಾವು ಸಾಲ ಮಾಡಿದ್ದೀವಿ ಅಂತ ಗೊತ್ತಾದ ಮೇಲಿಂದ ನೀವು 3 ಲಕ್ಷ ಸಾಲ ನೀವೇ ತೀರಿಸಿದ್ದೀರಾ. ಅದಾದಮೇಲಿಂದ ನಾವು ಇಷ್ಟೊಂದು ಕಷ್ಟದಲ್ಲಿ ಇದ್ದೀವಿ ಅಂತ ಗೊತ್ತಿದ್ರು ಕೂಡ 1 ರೂಪಾಯಿನೂ ತೊಗೊಳ್ದೇನೆ ನೀವೆಲ್ಲನೂ ಖರ್ಚು ಹಾಕ್ಕೊಂಡು ನೀವೇ ಮದುವೆ ಮಾಡ್ಕೊಂಡಿದ್ದೀರಾ. ಈಗಲೂ ಮತ್ತು ನೀವೇ ಸಾಲ ತೀರಿಸ್ತೀರಾ ಅಂತ ಎಲ್ಲ ಹೇಳ್ತಿದ್ದೀರಾ. ಬೇಡ ಬೇಡ ಬೇಡ, ಅದನ್ನೆಲ್ಲ ನೀವು ತಲೆಗೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಳಿ ಅಂದರೆ. ನೀವು ಆರಾಮಾಗಿ ವಿದ್ಯೆ ನೋಡ್ಕೊಂಡಿದ್ರೆ ನನಗೆ ಅಷ್ಟೇ ಸಾಕು. ಅದೇ ನನಗೆ ಏನೋ ಒಂಥರ ನೆಮ್ಮದಿ. ಅಷ್ಟು ದೊಡ್ಡ ಸಂಬಂಧ ನೀವು, ಅಷ್ಟು ಮನೆಗೆ ನಾವು ನಮ್ಮ ಮನೆ ಚಿಕ್ಕ ಹುಡುಗಿನ ಕಲಿಸಿದ್ದೀವಿ. ಅದರಲ್ಲಿ ಅವಳನ್ನ ನೀವು ತಿದ್ದಿ ತೀಡಿ ಎಲ್ಲನೂ ನೀವು ಹೇಳ್ಕೊಡ್ತಾ ಇದ್ದೀರಿ. ನಿಮ್ಮಷ್ಟು ತಾಳ್ಮೆ ಇರಬೇಕು ಅಂತ ಅಂದರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ನೀವಂತ ಅಳಿಯಂದ್ರು ನಾವು ಪಡಿಬೇಕು ಅಂತ ಅಂದಿರೋದಕ್ಕೆ. ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ಅಷ್ಟೊಂದೆಲ್ಲ ಅಷ್ಟು ಇದು ಮಾಡಿದ್ರು ಕೂಡ ವಿದ್ಯೆಗೆ ನೀವು ಸಪೋರ್ಟ್ ಮಾಡ್ಕೊಂಡು ಅವಳಿಗೆ ಇದಿರಲ್ಲ ಅವಳ ಜೊತೆಯಾಗಿ ಅಷ್ಟೇ ಸಾಕು ನನಗೆ. ಅವಳ ಜೊತೆನೇ ಇದ್ಕೊಂಡು ಅವಳಿಗೆ ಸಮಾಧಾನ ಮಾಡ್ಕೊಂಡು ಯಾವತ್ತೂ ನೀವು ಅವಳನ್ನ ಕೈ ಬಿಡೋದಕ್ಕೆ ಹೋಗಬೇಡಿ. ಎಂಥ ಕಷ್ಟ ಸಂದರ್ಭ ಬಂದ್ರೂ ಅವಳಿಗೆ ಕೈ ಬಿಡೋಕ್ಕೆ ಹೋಗಬೇಡಿ ಅಂತ ಅಂದಾಗ, ಅಯ್ಯೋ ಅತ್ತವ್ವ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ. ವಿದ್ಯೆಗೆ ನಾನು ಇಷ್ಟಪಟ್ಟು ನಾನು ವಿದ್ಯೆನ ಮದುವೆ ಆಗಿರೋದು. ಹಾಗಾಗಿ ನೀವು ಅವಳ ಬಗ್ಗೆ ಚಿಂತೆನೇ ಮಾಡಿಬಿಟ್ಟು ಅವಳು ನಮ್ಮನೇಲಿ ರಾಣಿ ಥರ ನೋಡ್ಕೊತೀನಿ ನಾನು ಅವಳನ್ನ ಅಂತೇಳಿ ಹೇಳ್ತಾ ಇರ್ತಾರೆ. ಅವಳಿಗೆ ಇನ್ನೂ ತಿಳುವಳಿಕೆ ಸ್ವಲ್ಪ ಕಮ್ಮಿನೇ ಇದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನೀವು ಸಮಾಧಾನವಾಗಿ ಇದ್ಕೊಂಡು ನೀವು ಇನ್ನೂ ಸಂಸಾರ ಮಾಡದೆ ಹಾಗಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅಳಿ ಅಂದರೆ. ಅದು ಅವಳಿಗೋಸ್ಕರ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಯಾವುದಕ್ಕೂ ಇದಕ್ಕೋಸ್ಕರ ತಲೆ ಹಾಕೋದಕ್ಕೆ ಹೋಗಬೇಡಿ. ಅವಳ ವಿದ್ಯೆನ ಚೆನ್ನಾಗಿ ನೋಡ್ಕೊಂಡಿದ್ದು ಅವಳನ್ನ ಅರ್ಥ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಅವಳ ಕೊನೆ ತನಕ ಅವಳನ್ನ ಕೈ ಬಿಡದೆ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಂಗೆ ಇದ್ರ ಬಗ್ಗೆ ಸಾಲದ ಬಗ್ಗೆನೂ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು ಈ ಕಡೆ ರತ್ನ ಕೂಡ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅಷ್ಟರಲ್ಲಿ ಈ ಕಡೆ ಸುಭಾಷ್ಗೋಸ್ಕರ ಕಾಯ್ಕೊಂಡು ಈ ಕಡೆ ಚಂಪನೂ ಕೂಡ ನಿಂತಿರ್ಬೇಕಾದ್ರೆ ಏನು ಕರೆದಿದ್ದು ನನಗೆ ಇಲ್ಲಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ನಿಂಗೆ 10 ಸಲ ಫೋನ್ ಮಾಡ್ತಿದ್ದೆ, ನಾನು ಫೋನ್ ಕಟ್ ಮಾಡ್ತಿದ್ದೀನಿ ಅಂದರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ನಾನೇನೋ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೀನಿ ಅಂತ ಹೇಳ್ಬಿಟ್ಟು. ನೀನು ನೋಡಿದ್ರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದೆ, ನಾನು ಕೆಲಸ ಮಾಡಬೇಕಾ, ನಿನ್ನ ಹತ್ರ ಮಾತಾಡಬೇಕಾ ಏನು ಅಂತ ಹೇಳ್ತಾ ಜೋರು ಮಾಡ್ತಿರ್ಬೇಕಾದ್ರೆ, ಏನು ಸುಭಾಷ್ ನೀನು ಹಿಂಗೆಲ್ಲ ಜೋರು ಮಾಡ್ತಿದ್ದೆ, ಇಷ್ಟು ದಿನ ನೀನು ನನ್ನ ಫೋನ್ಗೋಸ್ಕರ ಕಾಯ್ತಿದ್ದೆ, ನಾನು ಮಾತಾಡೋದಕ್ಕೋಸ್ಕರ ಕಾಯ್ತಿದ್ದೆ, ಈಗೀಗ ಯಾಕೋ ನೀನು ಬದಲಾಗಿದೆಯಾ ಅಂತ ನನಗೆ ಅನ್ನಿಸ್ತಿದೆ ಅಂತೇಳಿ ಚಂಪಾ ಹೇಳ್ತಿರ್ಬೇಕಾದ್ರೆ, ನಾನೇನು ಬದಲಾಗಿಲ್ಲ, ನೀನು ಯಾಕೆ ಇಲ್ಲಿ ಕರೆದಿದ್ದೆ ಅದನ್ನು ಫಸ್ಟೇ ಹೇಳು. ನಾನು ಇರೋ ಹಾಗೆ ಇದ್ದೀನಿ, ನೀನು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ. ಏನಿಲ್ಲ, ನಮ್ಮಪ್ಪ ಬೇರೆ ಸಂಬಂಧ ನೋಡ್ತಿದ್ದಾನೆ, ಯಾವುದೋ ಒಂದು ಹುಡುಗನ ತೋರಿಸ್ತಿದ್ದಾನೆ, ಅವನಿಗೆ ಹಿಂಸೆ ಮಾಡಿ ನನಗೆ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದಾನೆ. ಆದರೆ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನೀನು ಆದಷ್ಟು ಬೇಗ ನಿಮ್ಮ ಅಮ್ಮಗೆ ಈ ವಿಷಯ ಎಲ್ಲ ನಮ್ಮಿಬ್ಬರು ವಿಷಯ ಹೇಳಿಬಿಟ್ಟು ಲಗ್ನ ಫಿಕ್ಸ್ ಮಾಡೋದಕ್ಕೆ ಇದು ಮಾಡು ಅಂತ ಹೇಳ್ತಿರ್ಬೇಕಾದ್ರೆ, ಏನು ನಿಮ್ಮಪ್ಪ ಅದಕ್ಕೆ ನಾನೇನು ಮಾಡಬೇಕಾಗುತ್ತೆ ಅಂತ ಅವನು ಕೇಳ್ತಾನೆ. ಏನು ಹಿಂಗೆ ಹೇಳ್ತಿದ್ಯಾ, ಅಲ್ಲಿ ನೀನು ಈ ಥರ ಹೇಳ್ತೆ ಅಂತ ನಾನು ನಿನ್ನ ಎಕ್ಸೆಪ್ಟ್ ಮಾಡಿದ್ದು ಅಂತ ಕೇಳಿದಾಗ, ನೋಡು ನಿಮ್ಮಪ್ಪ ಲಗ್ನ ತೋರಿಸ್ತಿದ್ದಾರೆ ಅಂತ ಆದ ತಕ್ಷಣ ನಾನು ನಮ್ಮ ಅಮ್ಮನ ಹತ್ರ ಮಾತಾಡೋದಕ್ಕಾಗಲ್ಲ. ಅದಕ್ಕೆ ಟೈಮು ಸಂದರ್ಭ ಎಲ್ಲನೂ ಬೇಕು. ನಮ್ಮ ಅಮ್ಮನ ಹತ್ರ ಮಾತಾಡಬೇಕು ಅಂದರೆ ಒಂದೇ ಗುಣಿಗೆ ಜಾಸ್ತಿನೇ ಇರಬೇಕು. ನನಗೆ ಅಷ್ಟೊಂದು ಧೈರ್ಯ ಇಲ್ಲ. ನಾನು ಮಾತಾಡ್ತಂಗ ತಾಳ್ಮೆಯಿಂದ ನೀನಿರು, ಇಲ್ಲಾಂದರೆ ನಿಮ್ಮ ಅಪ್ಪ ತೋರಿಸೋ ಹುಡುಗನ ನೀನು ಮದುವೆ ಮಾಡ್ಕೊ ಹೋಗು ಅಂತ ಹೇಳ್ತಿದ್ದೆ. ಏನು ಸುಭಾಷ್ ನೀನು ಹಿಂಗೆಲ್ಲ ಮಾಡ್ತೀನಿ, ನನ್ನ ಜೊತೆ ಹಾಗೆಲ್ಲ ಇದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿ ಅವಳು ಕೇಳ್ತಿರ್ಬೇಕಾದ್ರೆ, ಮತ್ತು ಇನ್ನೇನು ನನಗೆ ನಿಂದೆ ಅಂತ ಅಲ್ಲ, ನನಗೆ ತುಂಬ 1000 ಕೆಲಸ ಇದೆ, ಅದನ್ನೆಲ್ಲ ನಾನು ಮಾಡಿ ಮುಗಿಸ್ಲೇಬೇಕು. ಇಲ್ಲ ಅಂತ ಅಂದರೆ ನನಗೆ ಇರೋದಕ್ಕಾಗಲ್ಲ. ಅಂಥದ್ದಲ್ಲಿ ನೀನು ಮಧ್ಯದಲ್ಲಿ ನಿಂತು ಮದುವೆ ಬೇರೆ ನನಗೆ ತಲೆ ತಿನ್ನಿಸ್ತಿದ್ಯಾ. ನೋಡು ನನ್ನ ಕೈಲಿ ಇರೋದಕ್ಕಾಗ್ತಿಲ್ಲ. ನೋಡು ನಿಮ್ಮ ಅಪ್ಪ ಏನು ಹೇಳ್ತೀವಿ ಅದನ್ನು ಕೇಳ್ಕೊ, ಇಲ್ಲಾಂದರೆ ನಾನು ನಮ್ಮ ಮನೇಲಿ ಮಾತಾಡೋತಂಕ ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ. ನಾನು ಮಾತಾಡ್ತೀನೋ ಇಲ್ವೋ ಅದು ನನಗೂ ಗೊತ್ತಿಲ್ಲ. ಅದು ನಮ್ಮ ಅಮ್ಮನ ತನಕ ವಿಷಯ ಹೋಗಂಗಿಲ್ಲ ಅಷ್ಟೇ. ನಾನು ಎಲ್ಲಿ ತನಕ ನನ್ನ ವಿಷಯ ಮಾತಾಡ್ತೀನೋ ಅಲ್ಲಿ ತನಕ ನೀನು ತಲೆ ಹಾಕೋದಕ್ಕೆ ಹೋಗಬೇಡ, ಅಷ್ಟೇ ಬಿಟ್ಬಿಡು. ನಾನು ಅಲ್ಲಿಂದ ಹೋಗ್ತೀನಿ, ಟೈಮ್ ಆಯಿತು ಅಂತ ಅವನು ಕೂಡ ಅಲ್ಲಿಂದ ಹೋದಾಗ, ಸುಭಾಷ್ ನಿಂತ್ಕೊ ಅಂತ ಕರೆದ್ರು ಕೂಡ ಅವ್ನು ತಿರುಗಿ ನೋಡಿದ್ರೆ ಅಲ್ಲಿಂದ ಹೊರಟೋಗ್ತಾನೆ.
ಅಸಲು ಈ ಕಡೆ ವಿದ್ಯಾ ಅಪ್ಪನು ಕೂಡ ಊರು ತುಂಬ ಮೆರವಣಿಗೆ ಮಾಡ್ಕೊಂಡು ಟಾಯ್ಲೆಟ್ ಬಾತ್ರೂಮ್ನ ತೊಗೊಂಡು ಬರ್ತಾ ಇರಬೇಕಾದ್ರೆ ರತ್ನಿ ಬೇಗ ಬಾರೆ ರತ್ನಿ ಬೇಗ ಬಾರೆ ಅಂತ ಹೇಳಿ ಕರಿತಾ ಇರ್ತಾರೆ. ಯಾಕ್ರಿ ಏನಾಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಕೂಡ ಬಂದಾಗ ಏನ್ರಿ ಇದು ಹಿಂಗೆ ತಂದಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಮಗಳೂ ಅವ್ರು ಕೂಡ ಈ ಕಡೆ ಜೋರಾಗಿ ನಗಾಡ್ತಿರ್ಬೇಕಾದ್ರೆ ಏನೋ ಇದು ಇರೋ ಟೇಬಲ್ ಸಾಲದು ಚೇರ್ ಸಾಲದು ಇದನ್ನು ಬೇರೆ ತಂದಿದ್ಯಲ್ಲೋ ನೀನು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅವ್ವ ಇದು ಚೇರ್ ಅಲ್ಲ ನೀನು ಅಂದ್ಕೊಂಡಾಗ ಆ ಥರ ಚೇರ್ ಅಲ್ಲ ನೀದು ಅಂತೇಳಿ ಅವನು ಹೇಳ್ತಾ ಇರ್ತಾನೆ. ಅಲ್ಲ ರೀ ಇದೇನು ರೀ ಅಂಗಡಿಗೆ ಹೋಗಿದ್ದೀರಾ ಅಂತಂದಮೇಲೆ ಬಾಕ್ಸ್ಗೆ ಹಾಕ್ಕೊಂಡು ಅಥವಾ ಆಟೋ ಮಾಡ್ಕೊಂಡು ತೊಗೊಂಬರ್ಬೇಕು, ಅದು ಬಿಟ್ಟು ಊರಿಗೆಲ್ಲ ಕಾಣೋ ಥರ ಊರಿಗೆಲ್ಲ ತೋರಿಸೋ ಥರ ತೊಗೊಂಡು ಬಂದಿದ್ದೀರಾ ನೀವು ಅಂತ ಹೇಳ್ತೀವಿ. ಅಯ್ಯೋ ಇದಕ್ಕೆ 2,000 ರೂಪಾಯಿ ಅಂದ, ತೊಗೊಂಡು ಬಂದು ಮನೆ ಬಾಗಿಲಿಗೆ ಇಡೋಕ್ಕೆ 200 ರೂಪಾಯಿ ಅಂತ ಅಂದ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನೇ ಬಂದುಬಿಟ್ಟೆ ಅಂತೇಳಿ ಹೇಳ್ತಾರೆ. ಬಂದ್ರಿ ಅಂತ ಅಂದಿದ ತಕ್ಷಣ ಏನು ಬಾಕ್ಸಿಗೆ ಹಾಕೊಂಡು ತೊಗೊಬರ್ತಿಕ್ಕಾಗಲ್ವ, ಅಯ್ಯೋ ಹೆಂಗೋ ಒಂದು ತಂದಿದ್ದೀನಲ್ಲ ಬಿಡು ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ಅಲ್ಲಿಂದ್ರಿಗೆ ತುಂಬ ಕಷ್ಟ ಆಗುತ್ತಲ್ಲ ಅದಕ್ಕೆ ತಂದಿದ್ದೀನಿ ನಾನು ಅಂತ ಹೇಳ್ತಾರೆ. ಅಲ್ಲ ಅಪ್ಪ ಇದು ನಿಂಗೆ ತರಬೇಕಾ, ಅಮ್ಮ ಹೇಳಿದೆ ನಂಗೆ ತರೋದಕ್ಕಾಗಲ್ವ ಅಂತ ಕೇಳ್ದಾಗ ಅಯ್ಯೋ ಊರಲ್ಲೆಲ್ಲ ಕೇಳ್ತಿದ್ರು ಗೊತ್ತಾ, ಅದಕ್ಕೆ ನಾನು ನಮ್ಮ ಅಳಿಯಂದ್ರಿಗೆ ಅಂತ ಹೇಳಿ ಹೇಳ್ತಾ ಇದ್ದೆ. ಅಲ್ಲ ಅವ್ರಿಗೆ ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಮಾನ ಮರಿದ್ದೆ ಹೋಲ್ವೇನ್ರಿ ಅಂತ ಹೇಳಿ ಈ ಕಡೆ ರತ್ನ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ವಿದ್ಯಾ ಮತ್ತು ಬೈರೇಗೌಡನು ಇಬ್ಬರು ಕೂಡ ಬರ್ತಾ ಇರ್ತಾರೆ. ಏನಪ್ಪ ಇದು ಅಂತ ಹೇಳಿದ್ರೆ ವಿದ್ಯಾ ಕೂಡ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಇದೇನಪ್ಪ ಹಿಂಗೆ ತಂದಿದ್ಯಾ ನೀನು ಅಂತ. ಅಯ್ಯೋ ಅಳಿಯಂದ್ರು ನಮ್ಮ ಥರ ಎಲ್ಲ ಕುತ್ಕೊಂಡು ಅವರಿಗೆ ತುಂಬ ಇಕ್ಕಟ್ಟಾಗ್ತಿರ್ತಲ್ಲ, ಅದಕ್ಕೆ ಅಳಿಯಂದ್ರು ತುಂಬ ಕಷ್ಟಪಡ್ತಿರೋ ನೋಡ್ಬಿಟ್ಟು ರತ್ನೇ ದುಡ್ಡು ಕೊಡಲು ಹೋಗಿ ತೊಗೊಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ತೊಗೊಂಡು ಬಂದೆ ಪೇಟೆಗೆ ಹೋಗಿ ತೊಗೊಂಡು ಬಂದಿದ್ದು. ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಟ್ಟು ಆರಾಮಾಗಿ ಕುತ್ಕೊಂಡು ಆರಾಮಾಗಿ ನೀವು ಇರಿ ಅಂತ ಹೇಳ್ದಾಗ ಅಲ್ಲ ಅಳಿಯಂದ್ರಿಗೆ ಸೇವೆ ಮಾಡಬೇಕಂತ ನಿಮ್ಮ ಮನೆಯವ್ರಿಗೆ ಇವಾಗ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಅದನ್ನು ಹಿಂಗೆ ತರೋ ಟೈಮ್ ಇದು ತಂದ್ಬಿಟ್ಟು ಹಿಂಗೆ ಪ್ರದರ್ಶನೆ ಮಾಡೋ ಟೈಮ್ ಅದು ಯಾವ ಜಾಗದಲ್ಲಿ ಇರಬೇಕೋ ಹೋಗಿ ಆ ಜಾಗದಲ್ಲಿ ಇರೋಗು ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರ ಅವ್ರ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ. ಹಿಂಗೆ ತೋರಿಸ್ಕೊಂಡಿರೋದಲ್ಲ ಇದು ಅಂತ ಹೇಳಿ ಅವ್ರ ಅಜ್ಜಿ ಕೂಡ ಹೇಳ್ತಿರ್ತಾರೆ. ಸರಿ ಕಣವ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಅಪ್ಪನೂ ಕೂಡ ಹೇಳ್ತಾ ಇರ್ತಾರೆ. ಅಲ್ಲ ಅಳಿಯಂದ್ರಿಗೆ ಸೇವೆ ಮಾಡಬೇಕಂತ ನಿಮ್ಮ ಮನೆಯವ್ರಿಗೆ ಇವಾಗ ಗೊತ್ತಾಯ್ತು, ಅವ್ನು ಬಂದು ಎಷ್ಟು ದಿನ ಆಯ್ತು ಇವಾಗ ಸೇವೆ ಮಾಡೋಕ್ಕೆ ನಿಂತಿದ್ದೀರಲ್ಲ ನೀವು ಅಂತ ಹೇಳ್ಬಿಟ್ಟು ಭದ್ರ ಅವ್ರ ಅಜ್ಜಿನೂ ಕೂಡ ಬೈತಾ ಇರ್ತಾರೆ. ಸರಿ ತೊಗೊಂಡೋಗಿ ಇಡು ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟ್ಮೇಲಿಂದ ಅಲ್ಲಿ ಕಡೆ ಎಲ್ಲರೂ ಕೂಡ ಅಳಿಯಂದ್ರೆ ನೀವು ಆರಾಮಾಗಿ ಇನ್ಮೇಲಿಂದ ಇರ್ಬೋದು ನೋಡಿ ನಮ್ಮ ಮನೇಲಿ, ನಿಮಗೇನು ತೊಂದರೆ ಆಗಲ್ಲ, ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ನೀವು ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ನೀವು ಇರ್ಬೋದು ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸುಮ್ಮನೆ ಇರಿ ಪದೇ ಯಾಕೆ ಹಿಂಗೆ ನಗ್ತಿದ್ದೀರಾ ಅಂತ ಹೇಳಿ ಅಂತಿರ್ತಾರೆ. ಭದ್ರಂಗೆ ತುಂಬ ಬೇಜಾರಾಗ್ಬಿಟ್ಟು ಅವ್ನಿಗೆ ಸ್ವಲ್ಪ ಫೀಲ್ ಆಗಿಬಿಟ್ಟು ಅವನು ಕೂಡ ಅಲ್ಲಿಂದ ಹೋದ್ಮೇಲಿಂದ ಈ ಕಡೆ ವಿದ್ಯಾ ಮತ್ತು ಅವ್ರ ತಂಗಿ ಎಲ್ಲರೂ ಕೂಡ ಹಾಡ್ಕೊಂಡು ನಗ್ತಾ ಇರ್ತಾರೆ. ಅಸಲು ಈ ಕಡೆ ಈಶ್ವರಿನ ಕೂಡ ಅವ್ರ ಗಂಡಂಗೆ ಕಾಫಿ ತೊಗೊಂಡು ಬಂದು ಕೊಡ್ತಾಳೆ. ಅಲ್ಲಂದ್ರೆ ನಾವು ಇವಾಗ ಮದುವೆ ಆಗಿದ್ದೀವಿ ಅಂತ ನಮಗೆ ಅನಿಸ್ತಿದೆ ಅಲ್ವಾ ಅಂತೇಳಿ ಅಂದಾಗ ಅದೇನು ಇತ್ತೀಚೆಗೆ ಈ ಥರ ಎಲ್ಲ ಹೇಳ್ತಿದೆ ಅಂತ ಕೇಳಿದಾಗ ಹಂಗಲ್ಲ ಮಕ್ಕಳು ಬೆಳೆದಿರೋದು ನೋಡಿಬಿಟ್ರೆ ನಮಗೇನು ಈಗ ಮದುವೆ ಅಷ್ಟು ಬೇಗ ದೊಡ್ಡವರಾಗಿದ್ದಾರಲ್ವಾ ಅಂತ ಹೇಳಿ ಅನ್ನಿಸ್ತಿದೆ ಅಂತ ಹೇಳಿದಾಗ ಅದೇನು ಮಕ್ಕಳು ವಿಷಯಕ್ಕೆಲ್ಲ ಬರ್ತಿದೆ ಏನು ವಿಷಯ ಅಂತ ಅವ್ರ ಗಂಡ ಕೇಳಿದಾಗ ಅದು ಹಾಗಲ್ಲ ರೀ, ನಮಗೆ ಸುಭಾಷನು ನಮ್ಮ ಹತ್ರಕ್ಕೆ ಬಂದು ನಿಂತಿದ್ದಾನೆ, ಅವನಿಗೂ ಕೂಡ ಮದುವೆ ಏಜ್ ಆಗಿದೆ, ಅದಕ್ಕೆ ಈ ಸುಭಾಷ್ಗೆ ಒಂದು ಮದುವೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಿದ್ರು. ಯಾರಿಗೆ ನನ್ನ ಮಗನಿಗೆ ನೀನು ಮದುವೆ ಮಾಡೋಕ್ಕೆ ಹೋಗ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಅವ್ರ ಗಂಡ ಹೇಳ್ದಾಗ ಅಲ್ಲ ರೀ ಅವನಿಗೇನು ಕಮ್ಮಿ ಆಗಿದೆ, ಅಂದ ಇಲ್ವಾ ಚಂದ ಇಲ್ವಾ ನೋಡೋಕ್ಕೆ ಚೆನ್ನಾಗಿಲ್ವಾ ಹೇಳಿ ಅಂತ ಅಂದಾಗ ಎಲ್ಲನೂ ಇದೆ, ಆದರೆ ಅವನಿಗೆ ಮರ್ಯಾದೆಯಿಂದ ಬದುಕೋದಕ್ಕೆ ಆಗಲಿ ಅವನಿಗೆ ಯೋಗ್ಯತೆ ಇಲ್ಲ ಅಂತೇಳಿ ಅವ್ರ ಗಂಡ ಹೇಳ್ತಿದ್ರು. ಯಾಕ್ರಿ ಹಂಗಂತೀರ, ಅವನಿಗೆಲ್ಲ ಜವಾಬ್ದಾರಿನೂ ಇದೆ ಅಂತ ಹೇಳ್ದಾಗ ಇಲ್ಲ ಅವನಿಗೆ ಏನು ಜವಾಬ್ದಾರಿನೂ ಇಲ್ಲ, ಅಲ್ಲ ಅವನಿಗೆ ಜವಾಬ್ದಾರಿ ಬರಲಿ ಅಂತಲೂ ಕೂಡ ನಾವು ಮದುವೆ ಮಾಡಿದ್ರು ಕೂಡ ಸೇರ್ಕೊಂಡು ಕೂಡ ಆ ಹುಡುಗಿ ಜೀವನ ಏನಾಗಬೇಕು ಹೇಳು, ಆ ಹುಡುಗಿನ ತೊಗೊಂಡು ಬಂದು ಅವನ ಗಂಟಾಕ್ಬಿಟ್ಟು ಆ ಹುಡುಗಿ ಜೀವನ ನರಕ ಮಾಡೋದಕ್ಕಾಗುತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಲ್ಲ ನೀವು ಯಾಕೆ ಹಾಗೆ ಅಂದ್ಕೊತೀರಾ, ಒಳ್ಳೆ ಸಂಬಂಧ ನೋಡಿಬಿಟ್ಟು ನಾವು ಸುಭಾಷ್ಗೆ ಮದುವೆ ಮಾಡೋಣ, ಅವಳು ಮಹಾರಾಣಿ ಥರ ಈ ಮನೇಲಿ ಇರ್ಬೋದಲ್ವಾ ಅಂತೇಳಿ ಅವ್ರಿಗೆ ಹೆಂಡತಿ ಹೇಳ್ತಿರ್ಬೇಕಾದ್ರೆ ಅವಳು ಮಹಾರಾಣಿ ಥರ ಇರೋದಕ್ಕೆ ಏನೂ ಕಷ್ಟ ಅಲ್ಲ, ಅದು ಸುಲಭನೇ ಹೌದು, ಆದರೆ ಅವನ ಜೊತೆ ಜೀವನ ಮಾಡೋದಿದೆಯಲ್ಲ ಭಾರಿ ಕಷ್ಟ ಹುಡುಗಿಗೆ, ಅವನಿಗೇನು ಜವಾಬ್ದಾರಿ ಇದೆ ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡಲಿ ಹೇಳು ಅಂತ ಹೇಳ್ದಾಗ ಅಲ್ಲ ರೀ ಎತ್ತಪ್ಪನೇ ನೀವು ಹಿಂಗೆಲ್ಲ ಅಂತ ಅಂದ್ಬಿಟ್ರೆ ಅವನಿಗೇನು ಮಾಡ್ಬೇಕು ಹೇಳಿ ಅಂತ ಅಂದಾಗ ಫಸ್ಟು ನಿನ್ನ ಮಗನಿಗೆ ಜವಾಬ್ದಾರಿಯಿಂದ ಇರೋದಕ್ಕೆ ಹೇಳು ಅಂತೇಳಿ ಹೇಳ್ತಾ ಇರ್ತಾರೆ. ಅಲ್ಲ ರೀ ನಾವು ಅಲ್ಲ ಈಗ ನಮ್ಮ ಮನೆಗೆ ಒಬ್ಬರು ಬಂದಿದ್ರು ನೋಡಿ, ನಿಮ್ಮ ಅಣ್ಣನ ಹತ್ರ ಒಬ್ಬರು ಮಾತಾಡ್ತಿದ್ರು, ನಿಮ್ಮ ಮನೆ ಸಂಬಂಧ ನಮಗೆ ಬೇಕಿತ್ತು ಅಂತೇಳಿ ಅಂದಾಗ ಯಾಕೆ ನಿಮ್ಮ ಅಣ್ಣನ ಜೊತೆ ಆ ಸಂಬಂಧ ಕುದುರಿಸೋಕ್ಕಾಗಲ್ಲ ನಮ್ಮ ಸುಭಾಷನ ಜೊತೆ, ಆ ಹುಡುಗಿನ ಮದುವೆ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿದಾಗ ಅವನಿಗೆ ಫಸ್ಟು ಮದುವೆ ಮಾಡೋದಕ್ಕೆ ಮುಂಚೆ ನಾನು ಹೇಳ್ದಂಗೆ ಮುಂಚೆ ಅವನಿಗೆ ಜವಾಬ್ದಾರಿ ತೊಗೊಳ್ಳೋದಕ್ಕೆ ಹೇಳು, ಜವಾಬ್ದಾರಿ ಹೇಗಿರಬೇಕು ಅಂತೇಳಿ ನೋಡಿ ಕಲ್ತ್ಕೊಳ್ಳೋದಕ್ಕೆ ಹೇಳು ಅಟ್ಲೀಸ್ಟ್ ಅಂತ ಹೇಳ್ದಾಗ ಅಲ್ಲ ರೀ ಫಸ್ಟ್ ಮಾತಾಡಿದ್ರೆ ತಾನೇ ಗೊತ್ತಾಗೋದು ಅಂತ ಹೇಳಿ ಅಂದಾಗ ನೋಡು ಮಗ ಅಂತ ಅಂದರೆ ಹೆಂಗಿರ್ಬೇಕು ನಮ್ಮ ಭದ್ರನ ಥರ ಇರಬೇಕು, ಭದ್ರ ನೋಡು 4-5 ಜನದ ಜೊತೆ ಸ್ನೇಹಿತನ ಜೊತೆ ಹೇಗಿರ್ತಾನೆ, ಯಾರ ಜೊತೆ ಹೇಗಿರಬೇಕು ಎಲ್ಲನೂ ಗೊತ್ತು, ಎಷ್ಟು ಜನ ಸಂಪಾದಿಸಿದ್ದಾನೆ ಅವನು ಆ ಥರ ಇರಬೇಕು. ನಿನ್ನ ಮಗಂಗೆ ಏನು ಗೊತ್ತಿದೆ ಹೇಳು, ಅವನಿಗೆ ಫಸ್ಟ್ ಆಫ್ ಆಲ್ ಜವಾಬ್ದಾರಿ ಅನ್ನೋದು ಏನು ಅನ್ನೋದು ಅವನಿಗೆ ಗೊತ್ತಿಲ್ಲ. ಫಸ್ಟ್ ನಿಮ್ಮ ಮಗಂಗೆ ಮದುವೆ ಮಾಡೋದಕ್ಕೆ ಮುಂಚೆ ಅವನಿಗೆ ಜವಾಬ್ದಾರಿ ಅನ್ನೋದು ಏನು ಅಂತ ಕಲಿಸ್ಕೊಡು, ಅದಾದಮೇಲಿಂದ ಅವನಿಗೆ ಮದುವೆ ಮಾಡೋದು ಬಿಡೋದು ಆಮೇಲೆ ನೋಡೋಣ. ನಾನು ಅಲ್ಲಿ ತನಕ ಅವನಿಗೆ ಯಾವ ಸಂಬಂಧನೂ ನೋಡಲ್ಲ ಏನೂ ನೋಡಲ್ಲ, ಯಾವ ವಿಷಯಕ್ಕೂ ಮದುವೆಗೂ ವಿಷಯಕ್ಕೂ ಅವ್ನು ಹೋಗಲ್ಲ, ನೀನುಂಟು ನಿನ್ನ ಮಗ ಉಂಟು, ನಾನಂತೂ ಆ ವಿಷಯಕ್ಕೆ ತಲೆ ಹಾಕಲ್ಲ ಅಂತೇಳಿ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟ್ಮೇಲಿಂದ ಈ ಕಡೆ ಈಶ್ವರಿಗೆ ತುಂಬ ಕೋಪ ಬರುತ್ತೆ. ಇವರೇ ಹೀಗೆಲ್ಲ ಅಂದ್ಬಿಟ್ರಲ್ಲ ನಾನು ಹೆಂಗೆ ಅವ್ರನ್ನ ಮದುವೆ ಮಾಡಲಿ ಅಂತ ಹೇಳ್ಬಿಟ್ಟು ಈ ಕಡೆ
ಈಶ್ವರಿಗೂ ತುಂಬ ಯೋಚನೆ ಆಗ್ತಾ ಇರುತ್ತೆ. ಏನು ಮಾಡೋದು, ಮಾತೆತ್ತಿದ್ರೆ ಭದ್ರ 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 ಅಂತಲೇ ಇರ್ತಾರೆ. ಇವ್ರಿಗೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಈಶ್ವರಿ ಕೂಡ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಭದ್ರನೂ ಕೂಡ ಈ ವಿದ್ಯಾ ವಿದ್ಯಾ ಅಂತ ಹೇಳಿ ಕರಿತಿರ್ಬೇಕಾದ್ರೆ ಹ್ಞೂ ರೀ ಹೇಳ್ರಿ ಅಂತ ಹೇಳಿ ಹೇಳ್ತಿರ್ತಾಳೆ. ಅಲ್ಲ ಈ ಕಡೆ ತಿರುಗ್ಬೋದಲ್ವ, ಇವ್ಳು ಯಾಕೆ ನಾನು ಕರೆದ್ರು ಕೂಡ ರೊಮ್ಯಾಂಟಿಕ್ಕಾಗಿ ತಿರುಗೋದು ನೋಡಲ್ಲ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಮನಸಲ್ಲೇ ಕೂಡ. ಕರೀತಿದ್ರು ತಿರುಗಿ ನೋಡಲ್ವಲ್ಲ ನೀನು ಅಂತೇಳಿ ಅಂತಿರ್ಬೇಕಾದ್ರೆ, ಅಲ್ಲ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ ಅವನು. ಅಸಲು ಈ ಕಡೆ ವಿದ್ಯನ್ ತಂಗಿನೂ ಕೂಡ ಬರ್ತಾಳೆ. ಕಾಫಿ ಗರಂ ಗರಂ ಕಾಫಿ, ಬಿಸಿ ಬಿಸಿ ಕಾಫಿ ಅಂತ ಹೇಳಿ ಅವಳು ಕೂಡ ಅಂದ್ಕೊಂಡೇ ಬರ್ತಾ ಇರಬೇಕಾದ್ರೆ, ಬಾವ ನಿಮಗೋಸ್ಕರ ಕಾಫಿ ತೊಗೊಂಬರ್ತಾ ಇದ್ದೀನಿ ಇರಿ ಇರಿ ಅಂತ ಹೇಳ್ಬಿಟ್ಟು ಬರ್ತಿರ್ತಾರೆ. ಅಲ್ಲ ತೊಗೊಳ್ಳಿ ಬಾವ ನಿಮಗೋಸ್ಕರ ಬಿಸಿ ಬಿಸಿ ಕಾಫಿ ಅಂತೇಳಿ ಅಂದು ಅವಳು ಕೂಡ ಕೊಡ್ತಿರ್ಬೇಕಾದ್ರೆ, ನೀನು ಕಾಫಿ ಮಾಡೋದಕ್ಕೂ ಬರುತ್ತಾ ಅಂತ ಹೇಳ್ಬಿಟ್ಟು ಭದ್ರ ಕೇಳ್ತಿರ್ಬೇಕಾದ್ರೆ, ಹ್ಞೂ ಬಾವ ನಂಗೆ ಕಾಫಿ ಬರುತ್ತೆ ಅಂತ ಹೇಳ್ತಾರೆ. ಆದರೂ ಬಿಡು ನಿಮ್ಮ ಅಕ್ಕ ಇವಾಗ ಕಲಿತಿದ್ದಾಳೆ ಅವಳು ಅಂತ ಹೇಳಿ ಅಂತ, ಏನ್ರಿ ಏನಂತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಅವಳು ಕೂಡ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಏನಿಲ್ಲ ನಾನು ಕಾಫಿ ಮಾಡೋದು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅವಳು ಹೇಳ್ತಿರ್ಬೇಕಾದ್ರೆ ವಿದ್ಯಾ ಅಷ್ಟೇ ವಿದ್ಯಾ ತಂಗಿದ, ಅಲ್ಲ ಬಾವ ನಿಮ್ಮ ಹತ್ರ 3 ಟಾಕೀಸ್ ಇದೆ ಅಂತ ಹೇಳಿ ಕೇಳ್ಪಟ್ಟೆ, ಹೌದಾ ಅಂತ ಕೇಳ್ದಾಗ 3 ಟಾಕೀಸು ಹೌದು ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ಹೌದಾ ನನಗೂ ಪಿಕ್ಚರ್ ನೋಡಬೇಕಂತ ಆಸೆ ಆಗ್ತಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದಾ ಯಾಕೆ ನೀನು ನೋಡಿಲ್ವಾ ಅಂತ ಅವ್ನು ಕೇಳಿದಾಗ, ನಮ್ಮ ಅಪ್ಪ ಬರೀ ಇದು ಅಂದರೆ ರೋಡ್ ಸೈಡೆಲ್ಲ ನಾಟಕ ಮಾಡ್ತಾ ನೋಡಿ ಅದನ್ನು ಕರ್ಕೊಂಡು ಹೋಗ್ತಿದ್ರು, ಟಾಕೀಸಿಗೆ ಒಂಚೂರು ಕರ್ಕೊಂಡು ಹೋಗಿಲ್ಲ ನಮ್ಮನ್ನ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಷ್ಟೇ ತಾನೇ ಬಾ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೇಳ್ತಾರೆ. ಏನು ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಬರಲ್ಲ ಅಂತಂದ್ರೆ ಹೇಳಿ ಒಂದು ಮಾತಿಗೆ ಅಷ್ಟೇ ಟಾಕೀಸ್ನ ಇಲ್ಲೇ ಕರ್ಕೊಂಡ್ಬಂದು ನಿಲ್ಲಿಸ್ಬಿಡ್ತೀನಿ ಮನೆ ಮುಂದೆನೆ ಅಂತೇಳಿ ಹೇಳ್ತಾ ಇರ್ತಾನೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.